ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂಥ ಈ ನಾಡಿನ ಜನತೆಯ ವಿನಾಶಕಾಲಕ್ಕೆ ಬುನಾದಿಯನ್ನು ಹಾಕಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವತ್ತು ಯಾವ ಒಂದು ಹಿನ್ನೆಲೆಯಲ್ಲಿ ವಿನಾಶಕಾಲ ಅಂತಕ್ಕಂಥದ್ದನ್ನು ಹೇಳಿದ್ರು, ಆ ವಿನಾಶಕಾಲಕ್ಕೆ ಬುನಾದಿ ಹಾಕಿದ್ದಾರೆ ಈ ಒಂದು ಬಜೆಟಲ್ಲಿ. ಇವತ್ತು ಅವರ ಕಾರ್ಯಕ್ರಮಗಳ ಘೋಷಣೆ ಏನಿದೆ, ಒಂದು ರೀತಿಯ ಜನಗಳನ್ನು, ಯಾಕೆಂದರೆ ಅವರು ಕಳೆದ BJP ಸರ್ಕಾರದಲ್ಲಿ ವಿಧಾನಸಭೆಗೆ ಹೂ ಮುಡ್ಕೊಂಬಂದು ಕೂತಿದ್ದು ನೋಡಿದೆ. ಬಜೆಟಿನ ಟೈಮ್ನಲ್ಲಿ ಮಾಡಿದ್ರು, ಯಾವಾಗ ಮಾಡಿದ್ರು? ಅದು ಬಜೆಟಿನ ಸಂದರ್ಭದಲ್ಲಿ ಹೂ ಮುಡ್ಕೊಂಬಂದದ್ದು ಏನಿದೆ ಕಿವಿಗಳಿಗೆ, ಆ ಹೂವನ್ನು ಮಡಿಸ್ಕೊಂಬಂದಂಥ ಗುಂಗಿದೆಯಲ್ಲ, ಅವತ್ತು ಇವರೇನು ಹೂ ಮುಡ್ಕೊಂಬಂದರು, ಆ ಹೂವನ್ನು ತೆಗೆದು ಅವ್ರ ಕಿವಿಯಿಂದ ನಾಡಿನ 7 ಕೋಟಿ ಜನತೆಗೆ ಹೂವನ್ನು ಮುಡಿಸ್ಲಿಕ್ಕೆ ಹೊರಟಿದ್ದಾರೆ ಇವತ್ತಿನ ಇವ್ರ ಬಜೆಟ್ನ ಮುಖಾಂತರ. ಇದು ಒಟ್ಟಾರೆ ಸಾರಾಂಶ. ಇದು ಒಂದು ರೀತಿ ನಾವು ಯಾವುದಾದ್ರೂ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ಸರ್ಕಾರಗಳು ತೀರ್ಮಾನ, ಆ ರೀತಿ ಬಜೆಟ್ನಲ್ಲಿ ಮುಂದಿನ ವರ್ಷಗಳು ಹೇಳಿದ್ದಾರೆ ಹಲವಾರು ಇದರಲ್ಲಿ. ಮುಂದಿನ ವರ್ಷದ ದಿನಗಳಲ್ಲಿ ಅಂತಲೂ ಇದೆ. ಅಂದರೆ ಮುಂದಿನ ವರ್ಷಗಳು ಅಂದರೆ ಯಾವಾಗ ಬೇಕಾದರೂ ಆಗ್ಬೋದು ಆ ಕಾರ್ಯಕ್ರಮಗಳ ಅನುಷ್ಠಾನ. ಇಲ್ಲಿ ನಾಳೆ ಬಾ ಸರ್ಕಾರ ಇದು ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರವನ್ನು ಪ್ರತಿದಿನ ನಿಂದನೆ ಮಾಡಿಕೊಂಡು, ಇನ್ನೊಂದು ಕಡೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ, ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಡ್ತೇವೆ, ಕೇಂದ್ರ ಸರ್ಕಾರ ಜೊತೆ ಸಮಾಲೋಚನೆ ಮಾಡ್ತೇವೆ. ಇಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರತಿಯೊಂದು ಪುಟದಲ್ಲಿ ನಿಂದನೆ ಮಾಡಿ, ನೆನ್ನೆ ನೋಡಿದೆ ಅದಂತೂ ನಾನು ಹೇಳಿದ್ದೇ ಸತ್ಯ ಅಂದರು. ಹಿಂದೆ ನಮ್ಮ ಗಾದೆ ಮಾತೆ ಇದೆ, ಹಿರಿಯರು ಮಾಡಿರ್ತಕ್ಕಂಥ ಗಾದೆ, ಒಂದು ಸತ್ಯ ನಿರೂಪಿಸಬೇಕಾದ್ರೆ 100 ಬಾರಿ ಸುಳ್ಳು ಹೇಳು ಅಂತೇಳಿ. ಆ ಕೆಲಸ ಸಿದ್ದರಾಮಯ್ಯವರು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.